ನಮಸ್ಕಾರ ವೀಕ್ಷಕರೇ ಕಾಂಗ್ರೆಸ್ ನಾಯಕ ರಾಹುಲ್ಗೆ ಅತ್ಯಂತ ದೊಡ್ಡ ಆಘಾತ ಎದುರಾಗಿದೆ. ಕರ್ನಾಟಕ ಮೂಲದ ವ್ಯಕ್ತಿಯೋರ್ವರು ರಾಹುಲ್ ಅವರಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ರಾಹುಲ್ ಸದ್ಯ ಸಾಕಷ್ಟು ಚರ್ಚೆಯಲ್ಲಿದ್ದಾರೆ. ಬಿಜೆಪಿ ವಿರುದ್ಧ, ಕೇಂದ್ರದ ವಿರುದ್ಧ ಮೇಲಿಂದ ಮೇಲೆ ಆರೋಪಗಳನ್ನು ಮಾಡ್ತಿದ್ದಾರೆ. ಮಹಾರಾಷ್ಟ್ರ ಚುನಾವಣೆಯ ಫಲಿತಾಂಶದ ನಂತರ ಚುನಾವಣಾ ವ್ಯವಸ್ಥೆಯನ್ನೇ ನಾವು ಒಪ್ಪೋದಿಲ್ಲ ಅನ್ನುವಂತೆ ಇವಿಎಂ ವಿರುದ್ಧವೇ ಕಾಂಗ್ರೆಸ್ ಅವಹೇಳನ ಮಾಡ್ತಾ ಇದೆ. ಸದ್ಯ ಕೇಂದ್ರ ಸರ್ಕಾರದ ವಿರುದ್ಧ ಅದಾನಿ ಅಸ್ತ್ರವನ್ನ ಬಳಸುತ್ತಿದ್ದಾರೆ. ಆದರೆ ಇವೆಲ್ಲದಕ್ಕೂ ಮುಂಚಿತವಾಗಿ ರಾಹುಲ್ ಅವರಿಗೆ ಒಂದು ದೊಡ್ಡ ಸಂಕಷ್ಟ ಎದುರಾಗಿತ್ತು. ಅದು ಈಗ ಬಹುತೇಕ ಅಂತಿಮ ಹಂತಕ್ಕೆ ತಲುಪಿದೆ. ಹೀಗಾಗಿ ಸದ್ಯ ಬಹಳ ಚರ್ಚೆ ಆಗ್ತಾ ಇದೆ ಈ ವಿಚಾರ. ಭಾರತದ ಕಾನೂನನ್ನೇ ಉಲ್ಲಂಘಿಸಿದ್ರ ರಾಹುಲ್, ಇಂತಹದೊಂದು ದೊಡ್ಡ ಚರ್ಚೆ ಈಗ ರಾಜಕೀಯದಲ್ಲಿ ಸಂಚಲನವನ್ನ ಎಬ್ಬಿಸ್ತಾ ಇದೆ. ಯಾಕಂದ್ರೆ ಇದು ಅಂತಿಂಥ ಆರೋಪ ಅಲ್ಲ. ರಾಹುಲ್ ಅವರು ತಮ್ಮ ಸಂಸತ್ ಸದಸ್ಯತ್ವವನ್ನ ಅಥವಾ ತಮ್ಮ ಎಂಪಿ ಸ್ಥಾನವನ್ನೇ ಕಳೆದುಕೊಳ್ಳುವಂತಹ ಭೀತಿ ಎದುರಾಗಿದೆ. ಇದು ಕೇವಲ ರಾಹುಲ್ ಅವರಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ಗೂ ಸಹ ಒಂದು ದೊಡ್ಡ ಶಾಕ್ ಅಂತಲೇ ಹೇಳಬಹುದು. ರಾಹುಲ್ ಅವರು ಕೇವಲ ಸಂಸದ ಮಾತ್ರವಲ್ಲ, ಕೇಂದ್ರ ಪ್ರತಿಪಕ್ಷ ನಾಯಕ ಅಥವಾ ವಿರೋಧ ಪಕ್ಷದ ನಾಯಕನು ಸಹ ಹೌದು. ಆದರೆ ವೀಕ್ಷಕರೇ, ಈಗ ಎದುರಾಗಿರುವಂತಹ ದೊಡ್ಡದೊಂದು ಕಂಟಕ ಈ ಎಲ್ಲ ಸ್ಥಾನಮಾನಗಳಿಗೂ ಕುತ್ತು ತರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ವಿಚಾರ ಈಗ ರೋಚಕ ಘಟ್ಟಕ್ಕೆ ತಲುಪಿರುವಂಥದ್ದು. ಹಾಗಾದರೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಮಹಾ ಸೋಲಿನ ನಂತರ ಕಾಂಗ್ರೆಸ್ಗೆ ಎದುರಾಗುತ್ತಿರುವ ಶಾಕ್ ಏನು? ವಿದೇಶದಿಂದ ಬಂದಂತಹ ರಾಹುಲ್ ಬಗೆಗಿನ ಶಾಕಿಂಗ್ ಸುದ್ದಿ ಏನು? ಕೇಂದ್ರ ಸಚಿವಾಲಯ ಕೈಗೊಂಡಂತಹ ಆಘಾತಕಾರಿ ನಿರ್ಧಾರ ಏನು ಗೊತ್ತಾ? ರಾಹುಲ್ ಮುಂದಿನ ನಡೆ ಏನು? ಅಮಿತ್ ಶಾ ಕೈಯಲ್ಲಿ ರಾಹುಲ್ ಗಾಂಧಿ ಭವಿಷ್ಯ ಅಡಗಿದ್ಯಾ? ಆ ಎಲ್ಲದರ ಬಗ್ಗೆ ವರದಿ ಇದೆ, ನೋಡೋಣ. ವೀಕ್ಷಕರೇ, ರಾಜಕಾರಣಿಗಳ ಮೇಲೆ ಆರೋಪಗಳು, ಕೇಸುಗಳು ಸಹಜ. ಆದರೆ ರಾಹುಲ್ ವಿರುದ್ಧವಾಗಿ ಕೇಳಿ ಬಂದಿರುವಂತಹ ಈ ಒಂದು ಆರೋಪ ಅಂತಿಂಥದ್ದಲ್ಲ. ಸೋಷಿಯಲ್ ಮೀಡಿಯಾ ವಿವಾದಾತ್ಮಕ ಪೋಸ್ಟ್ನಿಂದಾಗಿನೋ ಅಥವಾ ಭಾಷಣದ ಸಂದರ್ಭದಲ್ಲಿ ಪ್ರತಿಪಕ್ಷದ ವಿರುದ್ಧ ಬೇರೆ ಬೇರೆ ಪದ ಬಳಕೆ, ಅವಹೇಳನಕಾರಿಯಾಗಿ ಮಾತನಾಡಿದ್ದ ಕಾರಣಕ್ಕಾಗಿ ಆದಂತಹ ಕೇಸಲ್ಲ ಇದು. ಇದು ದೊಡ್ಡ ಪ್ರಮಾಣದಲ್ಲಿ ಸಂಕಷ್ಟವನ್ನು ತಂದೊಡ್ಡಿರುವಂತಹ ಕೇಸ್. ರಾಹುಲ್ ಅವರು ಒಬ್ಬ ಕೇಂದ್ರದಲ್ಲಿ ಕಾಂಗ್ರೆಸ್ ಮಟ್ಟಿಗೆ ಪೊಲಿಟಿಕಲಿ ಬಹಳ ದೊಡ್ಡ ಲೀಡರ್ ಫೇಸ್. ಹೀಗಾಗಿ ಅವರ ವಿರುದ್ಧವಾಗಿಯೇ ಈ ರೀತಿಯಾದಂತಹ ಒಂದು ಆರೋಪ ಕೇಳಿ ಬಂದಿರೋದು ಇದು ರಾಜಕೀಯವಾಗಿ ಮಹತ್ವ ಪಡೆದುಕೊಂಡಿದೆ. ನಾವು ಪ್ರಬಲವಾದ ಸಾಕ್ಷಿಯನ್ನು ಇಟ್ಕೊಂಡೇ ದೂರನ್ನ ಕೊಟ್ಟಿರುವಂಥದ್ದು ಅಂತ ದೂರುದಾರರು ಹೇಳ್ತಿದ್ದಾರೆ. ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವ ವಿಷಯ ಬೇರಾವುದೂ ಅಲ್ಲ, ರಾಹುಲ್ ಅವರ ಪೌರತ್ವ ವಿಚಾರ. ಬ್ರಿಟನ್ ಪ್ರಜೆಯಾದ ಕಾರಣ ಅವರಿಗೆ ಭಾರತದ ಪೌರತ್ವವನ್ನು ಅಸಿಂಧುಗೊಳಿಸಬೇಕು. ಇದು ಭಾರತದ ಪೌರತ್ವ ಕಾಯ್ದೆಯ ಉಲ್ಲಂಘನೆ. ಇಂತಹ ಆರೋಪ ಸಾಬೀತಾಗಿದೆ ಆದಲ್ಲಿ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಸಂಸದ ಸ್ಥಾನವನ್ನು ಸಹ ಅನರ್ಹಗೊಳಿಸಲಾಗುತ್ತೆ. ಹೀಗಾಗಿ ಪ್ರತಿಪಕ್ಷ ಸ್ಥಾನವೂ ಹೋಗುತ್ತೆ. ಅಂತಹ ದೊಡ್ಡ ಪ್ರಮಾಣದ ಸಂಕಷ್ಟ ಇದು. ವೀಕ್ಷಕರೇ, ರಾಹುಲ್ ಅವರ ಇತ್ತೀಚಿನ ರಾಜಕೀಯ ಕಾರ್ಯವೈಖರಿಯನ್ನು ನೀವು ಗಮನಿಸಿರಬಹುದು. ಅಲ್ಲಿ ಪ್ರಮುಖವಾಗಿ ಹೆಚ್ಚು ಪ್ರಚಾರದಲ್ಲಿರುವ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಬಿಜೆಪಿಯ ದೊಡ್ಡ ದೊಡ್ಡ ಪೊಲಿಟಿಕಲ್ ಲೀಡರ್ಗಳನ್ನು ಮಾತ್ರ ಅವರು ಟಾರ್ಗೆಟ್ ಮಾಡ್ತಾರೆ. ಅದರಲ್ಲೂ ಅದಾನಿ ವಿಚಾರವನ್ನ ಕಳೆದೊಂದು ವರ್ಷದಿಂದ ಸಾಕಷ್ಟು ಬಾರಿ ಮುನ್ನೆಲೆಗೆ ತರುವಂತ ಕೆಲಸ ರಾಹುಲ್ ಅವರಿಂದ ಆಗಿದೆ. ಆ ಮೂಲಕ ತಿಮಿಂಗಿಲಕ್ಕೆ ಗಾಳ ಹಾಕುವ ಪ್ರಯತ್ನದಲ್ಲಿದ್ದಾರೆ. ಇನ್ನು ಬಿಜೆಪಿ ಹಾಗೆ RSSನ ಟಾರ್ಗೆಟ್ ಮಾಡೋದು ಹೊಸ ವಿಚಾರ ಏನಲ್ಲ. ಈಗಾಗಲೇ ಬಿಜೆಪಿ ಅದಾನಿ ಸಮೂಹದಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದೆ. ಆದರೆ ಗೌತಮ್ ಅದಾನಿ ಬಂಧನ ಆಗಬೇಕು, ಅವರಿಗೆ ರಕ್ಷಣೆ ಕೊಡ್ತಿರೋದು ಬಿಜೆಪಿ ಅಂತ ಹೊಸ ವರಸೆಯನ್ನ ರಾಹುಲ್ ಅವರು ಆರಂಭಿಸಿರುವಂಥದ್ದು. ಹೀಗಿರುವಾಗಲೇ ಈ ವಿಚಾರಗಳು ಮುನ್ನೆಲೆಗೆ ಬರೋದು ಅಥವಾ ಚರ್ಚೆ ಆಗೋದಕ್ಕೂ ಮುಂಚೆ ಸ್ವತಃ ರಾಹುಲ್ ಅವರ ಕುರಿತಾಗಿ ಪೌರತ್ವ ವಿಚಾರ ಬಹಳ ಚರ್ಚೆ ಆಗ್ತಾ ಇತ್ತು. ಈಗ ಮತ್ತೊಮ್ಮೆ ಆ ವಿಚಾರ ಮುನ್ನೆಲೆಗೆ ಬಂದಿದೆ. ರಾಹುಲ್ ಭಾರತದ ಪ್ರಜೆ ಅಲ್ಲ, ಅವರು ಬ್ರಿಟನ್ ಪ್ರಜೆ ಅಂತ ಸಾಬೀತು ಮಾಡೋದಕ್ಕೆ ಅರ್ಜಿದಾರರು ಕೋರ್ಟ್ನಲ್ಲಿ ದೂರನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ಮೂಲದ ವಿಘ್ನೇಶ್ ಶಿಶಿರ್ ಅವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇಂತಹದೊಂದು ಅರ್ಜಿಯನ್ನು ಸಲ್ಲಿಸಿದ್ರು. ರಾಹುಲ್ ಅವರು 2 ದೇಶಗಳಲ್ಲಿ ಅಂದರೆ ಭಾರತ ಮಾತ್ರವಲ್ಲದೆ ಬ್ರಿಟಿಷ್ ಪೌರತ್ವವನ್ನು ಸಹ ಹೊಂದಿದ್ದಾರೆ. ಭಾರತದ ಕಾನೂನನ್ನು ಉಲ್ಲಂಘಿಸಿ ಕಾನೂನು ಬಾಹಿರವಾಗಿ ಬ್ರಿಟಿಷ್ ಪೌರತ್ವವನ್ನು ಹೊಂದಿರೋದಕ್ಕೆ ಸಾಕಷ್ಟು ಪುರಾವೆಗಳು ಇದ್ದಾವೆ ಅಂತ ಅರ್ಜಿದಾರರು ವಾದಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ವಿಘ್ನೇಶ್ ಶಿಶಿರ್ ಅವರು ಈ ಒಂದು ಪ್ರಕರಣದ ಬಗ್ಗೆ CBI ತನಿಖೆಯನ್ನು ನಡೆಸುವಂತೆ ಕೋರಿದ್ದಾರೆ. ಭಾರತದಲ್ಲಿ ದ್ವಿಪೌರತ್ವಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ಭಾರತದ ಪೌರತ್ವವನ್ನು ಹೊಂದಿರೋರು ಬೇರೆ ದೇಶದ ಪೌರತ್ವವನ್ನು ಹೊಂದಿದ್ದೇ ಆದಲ್ಲಿ ಆ ತಕ್ಷಣವೇ ಅವರ ಭಾರತದ ಪೌರತ್ವ ರದ್ದಾಗುತ್ತೆ. ಆದಾಗ್ಯೂ ಕಾನೂನಿನ ಕಣ್ತಪ್ಪಿಸಿ ಬೇರೆ ದೇಶದಲ್ಲಿ ಪೌರತ್ವವನ್ನು ಹೊಂದಿದ್ರೆ ಅದು ಭಾರತದ ಕಾನೂನಿನ ಉಲ್ಲಂಘನೆ ಆಗುತ್ತೆ. ಈಗ ರಾಹುಲ್ ಅವರ ಮೇಲೆ ಕೇಳಿ ಬಂದಿರೋದು ಸಹ ಇದೇ ಆರೋಪ. ಈ ಒಂದು ಆರೋಪ ಮಾಡ್ತಿರೋದು ಇದೇ ಮೊದಲೇನಲ್ಲ.
ಬಿಜೆಪಿಯ ಹಿರಿಯ ಮುಖಂಡ ಸುಬ್ರಮಣಿಯನ್ ಸ್ವಾಮಿ ಅವರು ಈ ವಿಚಾರವನ್ನು ಮೊದಲು ಮುನ್ನೆಲೆಗೆ ತರ್ತಾರೆ. ಪೌರತ್ವ ವಿಚಾರದಲ್ಲಿ ಭಾರತದ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಆರೋಪಿಸಿ 2019ರಲ್ಲಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ಸ್ವಾಮಿ ಅವರು ಪತ್ರ ಬರೆದಿದ್ರು. ಆದರೆ ಕೇಂದ್ರ ಇದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅಂತ ಸ್ವಾಮಿ ಆರೋಪವನ್ನು ಮಾಡ್ತಾರೆ. ಜೊತೆಗೆ ಮೋದಿ ಹಾಗೆ ಅಮಿತ್ ಶಾ ಅವರ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕ್ತಾರೆ. ಹೀಗಾಗಿ ಸ್ವಾಮಿ ಅವರು ಏನು ಮಾಡ್ತಾರೆ, ಕೆಲವೇ ತಿಂಗಳ ಹಿಂದಷ್ಟೇ ಅಂದರೆ ಇದೇ ವರ್ಷದ ಆಗಸ್ಟ್ನಲ್ಲಿ ರಾಹುಲ್ ಅವರ ಭಾರತೀಯ ಪೌರತ್ವವನ್ನು ಪ್ರಶ್ನಿಸಿ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರ್ತಾರೆ. ಈ ವಿಚಾರವಾಗಿ ನಿರ್ಧಾರವನ್ನು ಕೈಗೊಳ್ಳುವಂತೆ ಗೃಹ ಸಚಿವಾಲಯಕ್ಕೆ ನಿರ್ದೇಶನ ನೀಡಬೇಕು ಅಂತ ಕೋರ್ತಾರೆ. ಜೊತೆಗೆ ತಾವು ಈಗಾಗಲೇ ರಾಹುಲ್ ವಿರುದ್ಧವಾಗಿ ಸಲ್ಲಿಸಿರುವಂತಹ ಮನವಿಯ ಸ್ಥಿತಿಗತಿಯ ಕುರಿತಾಗಿ ವರದಿಯನ್ನು ಸಲ್ಲಿಸುವಂತೆ ಕೂಡ ಸಚಿವಾಲಯಕ್ಕೆ ಸೂಚನೆ ಕೊಡಬೇಕು ಅಂತ ಹೈಕೋರ್ಟ್ನಲ್ಲಿ ಕೋರ್ತಾರೆ. ಇದರ ವಿಚಾರಣೆ ದೆಹಲಿ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಮುಂದಿನ ವಿಚಾರಣೆ ಡಿಸೆಂಬರ್ 6ಕ್ಕೆ ನಡೆಯಲಿದೆ. ಇಲ್ಲಿ ಸ್ವಾಮಿ ಅವರು ವಾದಿಸಿದ್ದೇನು ಅಂತ ಹೇಳಿದ್ರೆ, 2003ರಲ್ಲಿ ಬ್ರಿಟನ್ನಲ್ಲಿ ರಾಹುಲ್ ಗಾಂಧಿ ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಬ್ಯಾಕಪ್ಸ್ ಲಿಮಿಟೆಡ್ ಅನ್ನುವ ಕಂಪನಿಯನ್ನ ಅಲ್ಲಿ ನೋಂದಾಯಿಸಲಾಗಿದೆ. ಅದರಲ್ಲಿ ರಾಹುಲ್ ಸಹ ನಿರ್ದೇಶಕರಲ್ಲಿ ಒಬ್ಬರಾಗಿದ್ರು. ಆ ಒಂದು ಕಂಪನಿ 2005 ಅಕ್ಟೋಬರ್ 10ರಂದು ಮತ್ತು 2006 ಅಕ್ಟೋಬರ್ 31ರಂದು ಸಲ್ಲಿಸಿದಂತಹ ವಾರ್ಷಿಕ ಆದಾಯ ತೆರಿಗೆ ರಿಟರ್ನ್ಸ್ನಲ್ಲಿ ರಾಹುಲ್ ಗಾಂಧಿ ಅವರನ್ನ ಬ್ರಿಟಿಷ್ ಪ್ರಜೆ ಅಂತ ಘೋಷಿಸಲಾಗಿದೆ. ಅಂದ್ರೆ ರಾಹುಲ್ ಅವರು ದಾಖಲೆಗಳಲ್ಲಿ ತಮ್ಮನ್ನ ಬ್ರಿಟಿಷ್ ಪ್ರಜೆ ಅಂತ ಘೋಷಿಸಿಕೊಂಡಿದ್ದಾರೆ ಅಂತ ಸ್ವಾಮಿ ಅವರು ವಾದಿಸ್ತಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ದಾಖಲೆಯನ್ನು ಅವರು ಸಲ್ಲಿಸಿದ್ದಾರೆ. ಆದರೆ ಸ್ವಾಮಿ ಅವರಿಗೂ ಮೊದಲು ವಕೀಲರಾಗಿರುವ ವಿಘ್ನೇಶ್ ಶಿಶಿರ್ ಅವರು ಅಲಹಾಬಾದ್ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಎರಡೂ ಅರ್ಜಿಗಳು ಪೌರತ್ವ ವಿಚಾರದ್ದೇ ಆಗಿರೋದ್ರಿಂದ ಅಲಹಾಬಾದ್ ಕೋರ್ಟ್ನಲ್ಲಿ ಯಾವ ಸೂಚನೆಯನ್ನು ನೀಡಲಾಗುತ್ತೆ ಅದರ ಆಧಾರದ ಮೇಲೆ ಮುಂದಿನ ವಿಚಾರಣೆಯನ್ನು ನಡೆಸೋದಾಗಿ ದೆಹಲಿ ಹೈಕೋರ್ಟ್ ಈ ವಿಚಾರಣೆಯನ್ನು ಡಿಸೆಂಬರ್ 6ಕ್ಕೆ ಮುಂದೂಡಿದೆ. ಹೀಗಾಗಿ ವಿಘ್ನೇಶ್ ಶಿಶಿರ್ ಅವರು ಅರ್ಜಿ ಸಲ್ಲಿಸಿರುವ ಅಲಹಾಬಾದ್ ಕೋರ್ಟ್ನಲ್ಲಿ ಈ ಬಗ್ಗೆ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿತ್ತು. ಈಗ ಅಲಹಾಬಾದ್ ಹೈಕೋರ್ಟ್ ಏನು ಹೇಳಿದೆ, ತ್ವರಿತವಾಗಿ ನಿರ್ಧಾರ ಕೈಗೊಳ್ಳುವಂತೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ನಿರ್ದೇಶನವನ್ನು ನೀಡಿದೆ. ಡಿಸೆಂಬರ್ 19ರೊಳಗೆ ಕೋರ್ಟ್ಗೆ ಮಾಹಿತಿ ನೀಡುವಂತೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಸೂಚನೆಯನ್ನು ನೀಡಿದೆ. ಇನ್ನು ಈ ಒಂದು ಅರ್ಜಿಯಲ್ಲಿ ಉಲ್ಲೇಖಿಸಿರುವಂತಹ ಅಂಶಗಳು ಸುಬ್ರಮಣಿಯನ್ ಸ್ವಾಮಿ ಅವರು ಉಲ್ಲೇಖಿಸಿರುವ ಅಂಶಗಳಿಗಿಂತ ಭಿನ್ನವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಅರ್ಜಿದಾರರು ರಾಹುಲ್ ಅವರು ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ದಾರೆ ಅಂತ ಸೂಚಿಸೋದಕ್ಕೆ ಹಲವು ಪುರಾವೆಗಳಿದ್ದಾವೆ ಅಂತ ಆರೋಪಿಸಿದ್ದಾರೆ. ಅದು ಮಾತ್ರ ಅಲ್ಲ, ಮತ್ತೋರ್ವ VSS ಶರ್ಮಾ ಅನ್ನೋರು ಮಾಡಿದಂತಹ ಹಿಂದಿನ ವಿಚಾರಣೆಯ ಭಾಗವಾಗಿ UK ಸರ್ಕಾರದಿಂದ ಪಡೆದಂತಹ ಇಮೇಲ್ಗಳನ್ನು ಸಹ ಅವರು ಉಲ್ಲೇಖಿಸಿದ್ದಾರೆ. ಅಂದರೆ ಅರ್ಜಿದಾರರ ಪ್ರಕಾರ ಗಾಂಧಿಯವರ ಪೌರತ್ವದ ಮಾಹಿತಿಗಾಗಿ ಶರ್ಮಾ ಅವರು 2022ರಲ್ಲಿ UK ಅಧಿಕಾರಿಗಳನ್ನು ಸಂಪರ್ಕಿಸಿದ್ರಂತೆ. ಆಗ UK ಸರ್ಕಾರ ಕೆಲವು ವಿವರಗಳನ್ನು ದೃಢೀಕರಿಸಿದೆ ಅಂತ ವರದಿಯಾಗಿದೆ. ಇನ್ನು ವೀಕ್ಷಕರೇ, ಮತ್ತೊಂದು ವಿಚಾರ ಅಂದರೆ ಇಲ್ಲಿ ವಿಘ್ನೇಶ್ ಶಿಶಿರ್ ಅವರು ರಾಹುಲ್ ಗಾಂಧಿಯವರ ಪೌರತ್ವದ ಬಗ್ಗೆ ಕೇಂದ್ರೀಯ ತನಿಖಾ ದಳ ಅಂದರೆ CBI ತನಿಖೆಯನ್ನು ಸಹ ಕೋರಿದ್ದಾರೆ. ಇದು ಸಹ ರಾಹುಲ್ ಅವರಿಗೆ ಒಂದು ದೊಡ್ಡ ಕಂಟಕ ತರುವಂತಹ ವಿಚಾರ. ಈ ಒಂದು ಆರೋಪ ಸಾಬೀತಾಗಿದ್ದೇ ಆದಲ್ಲಿ ಸಂಸದ ಸ್ಥಾನಕ್ಕೆ ಕುತ್ತು ಬರುತ್ತೆ, ವಿರೋಧ ಪಕ್ಷದ ನಾಯಕನ ಸ್ಥಾನವೂ ಹೋಗುತ್ತೆ. ಅಷ್ಟಕ್ಕೂ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸಲ್ಲಿಸಲಾದ ಅರ್ಜಿಯಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ FIR ದಾಖಲಿಸಬೇಕು, ಅವರ ಸಂಸತ್ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಅಂತ ಒತ್ತಾಯಿಸಲಾಗಿದೆ. ಇನ್ನು ವಿಚಾರಣೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ ಡೆಪ್ಯೂಟಿ ಸಾಲಿಸಿಟರ್ ಜನರಲ್ SB ಪಾಂಡೆ ಅವರು ಹಾಜರಿದ್ದರು. ಈ ಹಿಂದೆ ಅರ್ಜಿದಾರರು ಬರೆದಿರುವ ಪತ್ರವನ್ನು ಕೇಂದ್ರ ಸರ್ಕಾರ ಸ್ವೀಕರಿಸಿದೆ, ಪ್ರಕ್ರಿಯೆ ನಡೀತಾ ಇದೆ ಅಂತ ತಿಳಿಸಿದ್ದಾರೆ. ಹೀಗಾಗಿ ಕೇಂದ್ರ ಗೃಹ ಸಚಿವಾಲಯ ಈ ಒಂದು ಪ್ರಕರಣದಲ್ಲಿ ಅಖಾಡಕ್ಕೆ ಇಳಿದಿದೆ ಅಂತ ಹೇಳಬಹುದು. ಇಲ್ಲಿ ಕೋರ್ಟ್ ಡಿಸೆಂಬರ್ 19ರೊಳಗೆ ಇನ್ನಷ್ಟು ಮಾಹಿತಿಯನ್ನು ಕೇಳಿದೆ. ಅಲ್ಲದೆ ಪ್ರಕರಣದ ವಿಚಾರಣೆಯನ್ನು ಡಿಸೆಂಬರ್ 19ಕ್ಕೆ ಮುಂದೂಡಲಾಗಿದೆ. ಇನ್ನು ಇಲ್ಲಿ ಪೌರತ್ವ ಉಲ್ಲಂಘನೆಯ ವಿಚಾರಕ್ಕೆ ಬಂದರೆ ಸ್ವಾಮಿ ಅವರು ಏನು ಹೇಳ್ತಿದ್ದಾರೆ, ಭಾರತದ ಸಂವಿಧಾನ ವಿಧಿ 9 ಮತ್ತು ಭಾರತೀಯ ಪೌರತ್ವ ಕಾಯ್ದೆ 1955 ರಾಹುಲ್ ಗಾಂಧಿ ಅವರು ಉಲ್ಲಂಘಿಸಿರುವಂಥದ್ದು ಅಂತ ಅವರು ಮಾಡ್ತಿರುವಂತಹ ವಾದ. ಹೀಗಾಗಿ ಅವರು ಭಾರತೀಯ ಪೌರತ್ವವನ್ನು ಕಳೆದುಕೊಳ್ಳಬೇಕು ಅಂತ ವಾದಿಸ್ತಿದ್ದಾರೆ. ಮತ್ತೊಂದು ಕಡೆ ವಿಘ್ನೇಶ್ ಶಿಶಿರ್ ಅವರು ರಾಹುಲ್ ಗಾಂಧಿ ಬ್ರಿಟಿಷ್ ಪ್ರಜೆಯಾಗಿದ್ದಾರೆ, ಹೀಗಾಗಿ ಸಂವಿಧಾನದ 84A ವಿಧಿಯ ಅಡಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಅವರು ಅನರ್ಹರು ಅಂತ ಪ್ರತಿಪಾದಿಸಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಅರ್ಜಿಯಲ್ಲಿ ದೂರಿನ ಜೊತೆಗೆ ಈ ಹಿಂದೆ ಕೇಂದ್ರಕ್ಕೆ ಏನು ಪತ್ರ ಬರೆದಿದ್ರು, ಮನವಿಯನ್ನ ಮಾಡಿಕೊಂಡಿದ್ರು, ಆ ಬಗ್ಗೆ ಯಾವ ರೀತಿಯ ಕ್ರಮ ಕೈಗೊಂಡಿದ್ದಾರೆ ಅನ್ನೋದನ್ನ ಕೋರ್ಟ್ ಮೂಲಕವಾಗಿ ಮನವಿಯನ್ನ ಸಲ್ಲಿಸಲಾಗಿದೆ. ಹೀಗಾಗಿ ಕೇಂದ್ರ ಸಚಿವಾಲಯ ಈಗ ಈ ಬಗ್ಗೆ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಥವಾ ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ಕೋರ್ಟ್ಗೆ ತಿಳಿಸಬೇಕಾಗಿದೆ. ಇದಿಷ್ಟು ಈ ಒಂದು ಪ್ರಕರಣದ ಬಗ್ಗೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.